ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಶ್ರೀ. ಇವತ್ತು ನಾನು ಹೇಳೋ ಟಾಪಿಕ್ ಮೌತ್ ಅಲ್ಸರ್ಸ್ ಬಗ್ಗೆ. ಯೂಶಲಿ ಮೌತ್ ಅಲ್ಸರ್ಸಲ್ಲಿ ಭಾಳ ವೆರೈಟೀಸ್ ಇರ್ತವೆ, ಬಟ್ ಮೋಸ್ಟ್ ಕಾಮನ್ಲಿ ಆಗೋದು ಆಫ್ತಸ್ ಅಲ್ಸರ್ ಅಂತ. ಸೊ ಈ ಆಫ್ತಸ್ ಅಲ್ಸರ್ ರೌಂಡ್ ಆಗಿರುತ್ತೆ, ಸ್ವಲ್ಪ ನಡುವೆ ವೈಟ್ ಅಥವಾ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಪೇನ್ಫುಲ್ ಇರುತ್ತೆ ಈ ಅಲ್ಸರು. ಆ್ಯಂಡ್ ಇವೆಲ್ಲ ಎಲ್ಲಾಗುತ್ತೆ ಅಂತಂದರೆ ಯೂಶಲಿ ಲಿಪ್ಸ್ ಮೇಲೆ ಆಗಲಿ, ಲಿಪ್ಸ್ ಒಳಗಡೆ ಭಾಗ, ಟಂಗ್ ಮೇಲೆ, ಟಂಗ್ ಕೆಳಗಡೆ, ಅಥವಾ ಚೀಕ್ಸ್, ಗಮ್ಸ್ ಮೇಲೆ, ಅಂದರೆ ಚಿಗುರುಗಳ ಮೇಲೆ. ಸೊ ಇಲ್ಲೆಲ್ಲನೂ ಆಗೋ ಚಾನ್ಸಸ್ ಇರ್ತವೆ. ಆ್ಯಂಡ್ ಮೋಸ್ಟ್ಲಿ ಏನಕ್ಕಾಗುತ್ತೆ ಇದು ಅಂತಂದರೆ, ಸ್ವಲ್ಪ ಬಹಳಷ್ಟು ಜನದರಲ್ಲಿ ಸ್ಟ್ರೆಸ್ಸಿಂದ ಆಗುತ್ತೆ. ಸ್ಟೂಡೆಂಟ್ಸಲ್ಲಿ ಎಕ್ಸಾಮ್ಸ್ ಟೈಮಲ್ಲಾಗಲಿ, ಲೇಡೀಸಲ್ಲಿ ಸ್ಪೆಷಲಿ ಮೆನ್ಸ್ಟ್ರೇಷನ್ ಟೈಮಲ್ಲಾಗಲಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಜನರಲ್ಲಿ ವೈಟಮಿನ್ ಡೆಫಿಷಿಯನ್ಸಿ ಇದ್ದರೆ, B12 ಡೆಫಿಷಿಯನ್ಸಿ ಆಗಲಿ ಅಥವಾ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಆಗಲಿ, ಸೊ ಇಂಥವೆಲ್ಲ ಇದ್ದವಾಗೂ ಆಗುತ್ತೆ. ಮಲ್ಟಿಪಲ್ ರೀಸನ್ಸ್ ಇರ್ತವೆ ಇದಕ್ಕೆ. ಆ್ಯಂಡ್ ಸ್ವಲ್ಪ ಜನ ಆ್ಯಸಿಡಿಕ್ ಫುಡ್ ಜಾಸ್ತಿ ತಿಂತಾ ಇರ್ತಾರೆ, ಸೊ ಅವರಲ್ಲೂ ಜಾಸ್ತಿ ಆಗುತ್ತೆ. ಗೊತ್ತಿರಲಾರ್ದೆ ನೀವು ಅಲ್ಲಿ ಕಚ್ಕೊಂಡಿದ್ರಿ ಆ ಸ್ಕಿನ್ ಹತ್ರ ಅಂತಂದ್ರೂ ಆಗುತ್ತೆ. ಸ್ವಲ್ಪ ಹಾರ್ಶ್ ಬ್ರಷಿಂಗ್ ಆಗಲಿ ಅಥವಾ ಪೇಸ್ಟ್ ನಿಮ್ಮದು ಹಾರ್ಶ್ ಆಗಿತ್ತು, ಅದರಲ್ಲಿ ಇರೋ ಪಾರ್ಟಿಕಲ್ಸ್ ಆ ಥರ ಇದ್ರೂ ಅಲ್ಸರ್ಸ್ ಜಾಸ್ತಿ ಆಗ್ತವೆ. ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ, ಬೆಸ್ಟ್ ಹೋಮ್ ರೆಮಿಡಿ ಅಂತಂದರೆ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಉಪ್ಪು ಹಾಕ್ಕೊಂಡು ಬಾಯಿನ ಮುಕ್ಕಳಿಸ್ಬೇಕು. ದಿನಕ್ಕೆ 1 ಸಲ ಅಥವಾ 2 ಸಲ ಮಾಡಿದ್ರೆ ಸೊ ಇದರಿಂದ ಟೈಮಿಂಗ್ ಅಂದರೆ ಅಲ್ಸರ್ ಅನ್ನೋದು ಬೇಗ ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ಅನಸ್ಥೆಟಿಕ್ ಜೆಲ್ಸ್ ಸಿಗ್ತವೆ, ಸೊ ಅದನ್ನು ಹಚ್ಕೋಬೋದು. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಅಲ್ಸರ್ ಆಗಿತ್ತು, ಅದು ಸೈಜ್ ಜಾಸ್ತಿ ಆಗ್ತಾ ಇತ್ತು ಆ್ಯಂಡ್ ಭಾಳ ದಿನ ಆದ್ರೂ ಕಡಿಮೆ ಆಗ್ತಿಲ್ಲ ಅಂತಂದರೆ, ಇಟ್ ಮೈಟ್ ಬಿ ಅ ಸೀರಿಯಸ್ ಕಂಡೀಷನ್. ಅದನ್ನು ತೋರಿಸ್ಕೊಳ್ಳೇಬೇಕು ನೀವು. ನಾನು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಡೆಂಟಲ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತೀನಿ. ಲೈಕ್ಸ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.